ವಾಹನ ಸವಾರರೇ ಎಚ್ಚರ, ಕೊಂಚ ಯಾಮಾರಿದರೆ ಅಪಾಯ ಕಟ್ಟಿಟ ಬೊತ್ತೆ. ಹೌದು, ಇಂತಹದೊಂದು ಅಪಘಾತ ವಲಯ ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮಕ್ಕೆ ಬರುವ ರಸ್ತೆ ಮಾರ್ಗದಲ್ಲಿ ಕಾಣಬಹುದಾಗಿದೆ. ಇತಿಹಾಸ ಪ್ರಸಿದ್ಧಿ ಪಡೆದ ಶ್ರೀ ಗೌರಸಮುದ್ರ ಮಾರಮ್ಮ ದೇವಿ ದರ್ಶನಕ್ಕೆ ಪ್ರತಿ ವಾರವೂ ರಾಜ್ಯವಲ್ಲದೆ ಆಂಧ್ರಪ್ರದೇಶದಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಆದರೆ ಅದೇ ಮಾರ್ಗವಾಗಿ ಮೊಳಕಾಲ್ಮೂರು ತಾಲೂಕು ಕೇಂದ್ರಕ್ಕೂ ಹೋಗಬೇಕು. ಇಂತಹ ಮಾರ್ಗ ಗ್ರಾಮದ ಸಮೀಪದಲ್ಲೇ ಇದ್ದು ದೊಡ್ಡ ಪಾಳು ಬಿದ್ದ ಬಾವಿಯೊಂದು ರಸ್ತೆ ಪಕ್ಕದಲ್ಲಿ ಇರುವುದು ಹಾಗೂ ರಸ್ತೆ ತಿರುವು ಕೂಡ ಇದೇ ಬಾವಿ ಸಮೀಪ ಇರುವುದು ಅಪಾಯಕ್ಕೆ ಆಹ್ವಾನ ಮಾಡಿದಂತೆ ಇದೆ. ಇನ್ನು ಬಾವಿಯ ಅರ್ಧ ಭಾಗವು ಸಂಪೂರ್ಣವಾಗಿ ಕೆಳಭಾಗಕ್ಕೆ ಜಾರಿದ್ದು ರಸ್ತೆಯ ಮೇಲೆ ಓಡಾಡುವ ವಾಹನ ಸವಾರರಿಗೆ ಯಾವುದೇ ಸೂಚನೆ ಇಲ್ಲದೆ ತಿರುವಿನಲ್ಲಿ ಅಪಾಯಕ್ಕೆ ತುತ್ತಾಗುವ ಸಂಭವವಿದೆ. ಇನ್ನು ಈ ಸಮಸ್ಯೆ ಪ್ರತಿ ಬಾರಿ ಮಳೆ ಬಂದ ಸಂದರ್ಭದಲ್ಲಿ ತಲೆದೋರುತ್ತಿದೆ. ಆದರೆ ಅಧಿಕಾರಿಗಳು ಮಾತ್ರ ನೆಪ ಮಾತ್ರಕ್ಕೆ ಸೂಚನಾ ಫಲಕಗಳನ್ನು ಹಾಕಿ ಕೈ ತೊಳೆದುಕೊಳ್ಳುತ್ತಾರೆ. ಇನ್ನು ಪಂಚಾಯತ್ ರಾಜ್ಯ, ಇಂಜಿನಿಯರಿಂಗ್ ಇಲಾಖೆ, ಲೋಕೋಪಯೋಗಿ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮೌಖಿಕವಾಗಿ ತಿಳಿಸಿದರೂ ಈ ರಸ್ತೆ ಮಾತ್ರ ದುರಸ್ತಿಯಿಂದ ವಂಚಿತವಾಗಿದೆ. ಯಾವ ಇಲಾಖೆಗೆ ಒಳಪಡುತ್ತದೆ ಎಂಬುದು ಸಾರ್ವಜನಿಕರಿಗೆ ಗೋಚರಿಸದಾಗಿದೆ. ಈ ರಸ್ತೆ ಹಲವು ಗ್ರಾಮಗಳು ಹಾಗೂ ಮೊಳಕಾಲ್ಮೂರು ತಾಲೂಕು ಕೇಂದ್ರಕ್ಕೆ ತೆರಳಬೇಕೆಂದರೆ ಈ ರಸ್ತೆ ಅವಲಂಬಿಸಬೇಕಿದೆ. ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಆದರೆ ಈ ಪಾಳು ಬಿದ್ದ ಬಾವಿಗೆ ಹಾಗೂ ರಸ್ತೆ ಸುರಕ್ಷತೆಗೆ ಶಾಶ್ವತವಾಗಿ ತಡೆಗೋಡೆ ಹಾಗೂ ಸೂಚನಾ ಫಲಕಗಳನ್ನು ಅಳವಡಿಸುವ ಮೂಲಕ ವಾಹನ ಸವಾರರ ಪ್ರಾಣ ಉಳಿಸಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಒಂದು ವರ್ಷದಿಂದ ಹೇಳ್ತಾ ಇದ್ವಿ ಅಧಿಕಾರಿಗಳು, ಆದರೆ ಈ ಬಾವಿ ಮುಚ್ಚಲಿಲ್ಲ. ಈಗ ಒಳ್ಳೆ ದೊಡ್ಡ ಜಾತ್ರೆ ಬರ್ತದೆ. ಇಲ್ಲಿ ರೋಡ್ಗೆಲ್ಲ ಹೋಗಿ ತಾರ್ ರೋಡ್ಗೆಲ್ಲ ಇದು ತಾರ್ ರೋಡ್ಗೆಲ್ಲ ಕೊಚ್ಕೊಂಡು ಹೋಗ್ಯತ್ತೆ. ಈಗ ಮಳೆ ಬಂದರೆ ಎಲ್ಲ ಪೂಸಿ ಬಿದ್ದು ಎಲ್ಲ ಬಿದ್ದೋಗ್ಬಿಡ್ತದೆ. ಬಂದಿರೋ ಭಕ್ತಾದಿಗಳಿಗೆ ಭಾರಿ ತೊಂದರೆ ಆಗಿಬಿಡ್ತದೆ. ದೇವಸ್ಥಾನ ಇದು ಹೋಗೋ ರಸ್ತೆಗೆ ಇಲ್ಲಿ ಕರಿಯಮ್ಮನ ಕಟ್ಟೆ ಐತೆ, ಸ್ವಲ್ಪ ಲೆಫ್ಟ್ ಸೈಡ್ ಹೋಗೋಕ್ಕೆ ಕರಿಯಮ್ಮನ ಕಟ್ಟೆ ಐತೆ. ಇಲ್ಲಿ ರೈಟ್ ಸೈಡ್ ಬಂದರೆ ಬಾವಿ ಐತೆ. ಇಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ. ಮಳೆ ಬಂದರೆ ಇನ್ನೂ ಕುಸಿತೈತೆ. ಬಸ್ಸು ಲಾರಿ ಬಂದರೆ ಹೊರಗೆ ಜಾಗ ಇಲ್ಲ ಹೋಗೋಕ್ಕೆ. ಅಕಸ್ಮಾತ್ ಬಿದ್ದರೆ ಯಾರು ಹೊಣೆ ಆಗ್ತಾರೆ? ಯಾರು ಅಧಿಕಾರಿ ಹೊಣೆ ಆಗ್ತಾರೆ? ಯಾರು ಹೊಣೆ ಆಗಲ್ಲ. ಈಗೇನಾದ್ರು ಈ ಜಾತ್ರೆ ಬಂದತ್ತೆ ಬಾವಿ ಮುಗಿಸ್ಬೇಕು ನಮಗೆ. ಇಲ್ಲಾಂದ್ರೆ ಯಾರನ್ನ ಬಿದ್ದರೆ ಹೊಣೆಗ ಜವಾಬ್ದಾರಿ ಯಾರು? ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.